ಆದರೆ ಆರೋಪ ಗಟ್ಟಿಯಾಗಿ ದೃಢವಾಗಿ ಒಂದು ಕಡೆ ಬೊಟ್ಟು ಮಾಡಿ ತೋರಿಸ್ತಿದೆ. ಅದರ ವಿರುದ್ಧ ನಿಂತಿರುವಂಥವರು ಕಡಿಮೆ ಜನ, ಆದರೆ ಹೇಳಿಕೊಳ್ಳಲಾಗದಂತಹ ಭಯದ ಮಧ್ಯೆ ಎಲ್ಲರೂ ನಿಂತಿರುವಂಥದ್ದು ಈ ಸಣ್ಣ ಜನರ ಕಡೆ. ಪ್ರಭಾವಿಗಳ ಎದುರಲ್ಲಿ ನಿಂತಹ ಕೆಲವರ ಪರ ಬಹುಪಾಲು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತಿದ್ದಾರೆ. ನ್ಯಾಯ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆ ಭಾಗದ, ಯಾಕಂದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಂದು ದೂರು ದಾಖಲಿಸಿರೋದಕ್ಕೋಸ್ಕರ ಅವರ ಹೆಸರನ್ನು ಉಲ್ಲೇಖಿಸಬೇಕಾಯಿತು. ಯಾಕಂದರೆ ಅವರು ಜನಪ್ರತಿನಿಧಿ, ಸಭ್ಯ, ಅತ್ಯಂತ ಪ್ರಾಮಾಣಿಕ, ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡುವಂತಹ ಒಳ್ಳೆಯ ವ್ಯಕ್ತಿ. ಅಂಥವರು ಈ ರೀತಿ ಕೂಡ ಯೋಚನೆ ಮಾಡಬೇಕಾಗಿತ್ತಲ್ವಾ? ಆರೋಪ ಪ್ರತ್ಯಾರೋಪ ಎಲ್ಲ ರಾಜಕಾರಣಿಗಳು ಕೇಳಿಸ್ಕೋತಾರೆ. ಆದರೆ ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಆರೋಪ ಮಾಡಿದ್ದಾರೆ, ಸತ್ಯಾಸತ್ಯತೆ ಹೊರಗೆ ಬರಬೇಕು. SIT ತನಿಖೆ ಮಾಡ್ತಿದೆ. ಆದರೆ ಈ ಕಡೆ ಯಾರೋ ಒಬ್ಬ ಆರೋಪ ಮಾಡ್ದ, ಆರೋಪ ಮಾಡದ ಮೇಲೇನೆ SIT ರಚನೆ ಆಗಿರೋದು, ಇಲ್ಲಾಂದ್ರೆ ರಚನೆನೇ ಆಗ್ತಿರ್ಲಿಲ್ಲ. ಒಂದು ಮೇಲ್ನೋಟಕ್ಕೆ ಆತ ಆರೋಪ ಮಾಡಿದ್ದೇ ತಪ್ಪು ಅನ್ನುವಂತಹ ದಾಟಿಯಲ್ಲಿ ಪ್ರತಿಪಾದನೆ ಮಾಡ್ತಿರುವಂತಹ BJP ಸೇರಿದಂತೆ ಸಾಕಷ್ಟು ನಾಯಕರು ನೋಡಿ, ಇನ್ನೂ ಸೂಕ್ಷ್ಮವಾಗಿ ನೋಡೋಣ. ಅದರ ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಟಾರ್ಗೆಟ್ ಮಾಡಿದ್ದಾನೆ ಅನ್ನುವಂಥದ್ದರ ಸತ್ಯಾಸತ್ಯತೆ ಗೊತ್ತಾಗಬೇಕು. ಅದನ್ನೇ SIT ಮಾಡ್ತಿರುವಂಥದ್ದು. ಇದರ ಮಧ್ಯೆ ಆತನಿಗೆ ಫಂಡ್ ಬಂದಿದೆ, ಮತ್ತೊಂದು ಬಂದಿದೆ, ಏನೋ ಅದು ಅವನ ಕರ್ಮ. ಒಂದು ವೇಳೆ ಸಾಬೀತಾದರೆ ಅದೊಂದು ಕೇಸ್ ಆಗತ್ತೆ, ಸರಿಯಾಗಿ ಫಿಟ್ ಆಗ್ತಾನೆ. ಆದರೆ ಸೂಕ್ಷ್ಮವಾಗಿ ನೋಡಿ, ಯಾರ ಪರವಾಗಿ ಧ್ವನಿ ಎತ್ತದ, ಯಾರ ಪರವಾಗಿ ಮತ್ತು ಯಾರ ವಿರುದ್ಧ ಮಾಡಿದ್ದಾನೆ, ಆ ಸತ್ಯಾಸತ್ಯತೆ SIT ಗೊತ್ತಾಗಬೇಕಾಗಿದೆ. ಇಲ್ಲಿ ಇಷ್ಟು ಸೂಕ್ಷ್ಮವಾಗಿ ನೋಡಿದಾಗ ಆ ಭಾಗದ ಹಿಂದೂ ಪರ ಹೋರಾಟಗಾರರು ಮತ್ತು ಹಿಂದುತ್ವವನ್ನು ಗುತ್ತಿಗೆ ಪಡೆದುಕೊಂಡು ಆ ಭಾಗದಲ್ಲಿ ನಿಜವಾದ ಫಸಲನ್ನು ತೆಗೆಯುತ್ತಿದ್ದಂತಹ BJP ಯಾಕೆ SITಯ ತನಿಖೆಗೆ ಪರೋಕ್ಷವಾಗಿ ಒತ್ತಡವನ್ನು ಹಾಕ್ತಿದೆ? ಪ್ರಶ್ನೆ ಮಾಡಬಹುದಾದಂತಹ ವಿಚಾರ ಇದು, ಅದು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ. ಆದರೆ ಫೈನಲಿ SIT ಹೇಳೋದಕ್ಕೆ ಮತ್ತು SIT ರಿಪೋರ್ಟ್ ಕೊಡೋದಕ್ಕೆ ಅಥವಾ ಭೀಮಾ, ಸುಜಾತಾ ಭಟ್ ಸೇರಿದಂತೆ ಎಲ್ಲರದ್ದು ಸುಳ್ಳು ಅನ್ನೋದಕ್ಕೆ ಸಾಕ್ಷಿ ಬೇಕೇ ಬೇಕು. ಸಮೀರ್ ಸೇರಿದಂತೆ ಇನ್ನುಳಿದ ಯಾವುದೇ ಯೂಟ್ಯೂಬರ್ ವಿರುದ್ಧ ಕೇಸ್ ದಾಖಲಾಗೋದಕ್ಕೂ ಮತ್ತು ಇಡಿ ತನಿಖೆ ಮಾಡೋದಕ್ಕೂ ಸಾಕ್ಷ್ಯಾಧಾರಗಳು ಬೇಕು. ಇಲ್ಲಿ ಶ್ರದ್ಧಾ ಕೇಂದ್ರ ಧರ್ಮ ಅನ್ನುವಂತಹ ಎಮೋಷನ್ಗಿಂತಲೂ, ಭೀಮಾ ಮತ್ತೊಂದು ಮಗದೊಂದು ಅನ್ನುವಂತಹ ಎಮೋಷನ್ಗಿಂತಲೂ ಎವಿಡೆನ್ಸ್ 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 ಮುಖ್ಯ. ಇದೇ ಕಾರಣಕ್ಕೆ ನೋಡಿ, ಈ ಲೀಗಲ್ ಗ್ರೌಂಡ್ಸ್ ಇಲ್ಲದೆ ಇರೋದಕ್ಕೇನೆ ಒಬ್ಬ ತಿಮ್ರೋಡಿ ಅವರನ್ನು ಖುದ್ದು ಗೃಹ ಸಚಿವರು ಹೇಳಿದ್ರು ಅರೆಸ್ಟ್ ಮಾಡಿಸಿ. ಏನಾಯಿತು? ಇನ್ನೂ ಅರೆಸ್ಟ್ ಆಗಿಲ್ಲ. ಲೀಗಲ್ ಗ್ರೌಂಡ್ಸ್ ಅದೇ.